ಓಂ ಶ್ರೀ ಮಾತ್ರೆ ನಮಃ. ಓಂ ಶ್ರೀ ಗರ್ಭರಕ್ಷಾಂಬಿಕಾಯೇ ನಮಃ. ಹಲೋ, ನಮಸ್ಕಾರ ಫ್ರೆಂಡ್ಸ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಶ್ರೀ ಗರ್ಭರಕ್ಷಾಂಬಿಕೆ ಅಮ್ಮನ ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ದೇವಸ್ಥಾನದ ಹಿನ್ನೆಲೆಯ ಕಥೆಯ ಬಗ್ಗೆ, ಹಾಗೆ ಗೀ ಸೇವೆಯನ್ನು ಯಾರು ಮಾಡಬೇಕು, ಕ್ಯಾಸ್ಟರ್ ಆಯಿಲ್ ಪ್ರಸಾದವನ್ನು ಹೇಗೆ ಕನ್ಸ್ಯೂಮ್ ಮಾಡಬೇಕು ಬಗ್ಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಕೆಲವೊಂದು ಡೌಟ್ಸ್ ಗಳಿರುತ್ತೆ. ಅದು ಎಸ್ಪೆಷಲಿ ಈ ಗೀ ಸೇವೆ ಮಾಡಿದವರು ನಂತರ ಮನೆಗೆ ಬಂದ ನಂತರ ಏನ್ ಫಾಲೋ ಮಾಡಬೇಕು, ಯಾವ ರೀತಿ ಅವರು ಈ ಸಂಕಲ್ಪವನ್ನ ವ್ರತ ಒಂದು ಏನಿದೆಯೋ ಅದನ್ನ ಹೇಗೆ ಫಾಲೋ ಮಾಡಬೇಕು ಅನ್ನೋ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಜೊತೆಗೆ ಬೇರೆ ಕೆಲವೊಂದು ಡೌಟ್ಸ್ ಗಳಿದ್ದೇ ಇರುತ್ತೆ, ಆ ಮಾಹಿತಿಯನ್ನು ಶೇರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಈ ವಿಡಿಯೋದಲ್ಲೂ ಆ ಡೌಟ್ಸ್ ಏನಾರ ಇದ್ರೆ, ಅದು ಕ್ಲಾರಿಫೈ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರಿ. ನನಗೆ ತಿಳಿದಂತ ಮಾಹಿತಿನೂ ನಾನು ನಿಮ್ಗೆ ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಗರ್ಭರಕ್ಷಾಂಬಿಕೆ ಅಮ್ಮನವರ ದರ್ಶನ ಮಾಡಿ ಸಂಕಲ್ಪ ತಗೊಂಡು ಗೀ ಪ್ರಸಾದವನ್ನು ಮನೆಗೆ ತಂದ ನಂತರ ಏನ್ ಮಾಡ್ಬೇಕು, ಮನೆಗೆ ಬಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಗೀ ತುಪ್ಪವನ್ನು ತಗೊಂಡು ಅಮ್ಮನವರ ದೇವಸ್ಥಾನದಲ್ಲಿ ಕೊಟ್ಟಂತಹ ಗೀ ಪ್ರಸಾದವನ್ನು ಈ ಅರ್ಧ kg ಗೀನೊಂದಿಗೆ ಮಿಶ್ರಣ ಮಾಡಬೇಕಾಗುತ್ತೆ. ಯಾವ ಸಮಯದಲ್ಲಿ ತಗೋಬೇಕು ಈ ಗೀ ಪ್ರಸಾದನ ಅಂದ್ರೆ, ಗಂಡ ಹೆಂಡತಿ ಇಬ್ರು ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ಗೀ ಪ್ರಸಾದನ ತಗೋಬಹುದು. ಇನ್ ಕೇಸ್ ನಮ್ಗೆ ನೈಟ್ ಹೊತ್ತು ತಗೊಳಕ್ ಆಗಲ್ಲ ಅಂದ್ರೆ ಡೇ ಟೈಮ್ ಅಲ್ಲೂ ತಗೋಬಹುದು. ಏನು ಆತರ ಏನು ಅಬ್ಜೆಕ್ಷನ್ ಇಲ್ಲ. ಬಟ್ ಏನಪ್ಪಾ ಅಂದ್ರೆ, ನೀವು ನೈಟ್ ಹೊತ್ತು ತಗೊಳ್ತಿದ್ದೀರಾ ಅಂದ್ರೆ ನೈಟ್ ಹೊತ್ತೇ ತಗೋಬೇಕು ಎವ್ರಿ ಡೇ. ಇಲ್ಲ ಮಾರ್ನಿಂಗ್ ತಗೊಳ್ತೀರಿ ಅಂದ್ರೆ ಮಾರ್ನಿಂಗ್ ಎವ್ರಿ ಟೈಮ್ ಸೇಮ್ ಟೈಮ್ ಫಾಲೋ ಮಾಡ್ಬೇಕಾಗುತ್ತೆ. ಒಂದಿನ ನೈಟ್ ಇನ್ನೊಂದಿನ ಮಾರ್ನಿಂಗ್ ಆತರ ತಗೊಳಕ್ ಹೋಗ್ಬೇಡಿ. ಈ ಪ್ರಸಾದವನ್ನ ಕನ್ಸ್ಯೂಮ್ ಮಾಡ್ಬೇಕಂದಾಗ ಗಂಡ ಹೆಂಡತಿ ಇಬ್ರು ಜೊತೆಲೇ ಇರಬೇಕು. ಎರಡನೇದು, ಈ ವ್ರತ ಒಂದು 48 ದಿನಗಳ ಕಾಲ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಈ 48 ದಿನಗಳ ಕಾಲದಲ್ಲಿ ಪೀರಿಯಡ್ಸ್ ಆಗೋದ್ರೆ ನಾನು ಈ ಪ್ರಸಾದನ ಕನ್ಸ್ಯೂಮ್ ಮಾಡಬಹುದಾ? ಖಂಡಿತ ಇಲ್ಲ. ಪೀರಿಯಡ್ಸ್ ಆದಾಗ ನೀವು ಪ್ರಸಾದನ ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ. ಪೀರಿಯಡ್ಸ್ ನಿಂತಾದ್ಮೇಲೆ ನೀವು ಕಂಟಿನ್ಯೂ ಮಾಡಬಹುದು ಪ್ರಸಾದನ ತಗೊಳ್ಳೋದನ್ನ. ನಾನೇನ್ ಹೇಳ್ತೀನಿ ಅಂದ್ರೆ, ಒಂದು ಒಳ್ಳೆ ದಿನ ನೋಡಿ ಪ್ರಸಾದನ ಸ್ವೀಕರಿಸಿ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ನೀವು ಪೀರಿಯಡ್ಸ್ ಡೇಟ್ಸ್ ಹತ್ರ ಬರ್ತಾ ಇದ್ದಂಗೆ ನೀವೇನಾದ್ರು ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಅಂದಾಗ, ನೀವು ದೇವಸ್ಥಾನಕ್ಕೆ ಹೋಗಿ ನೀವು ನೆಕ್ಸ್ಟ್ ಡೇನೆ ಪ್ರಸಾದ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿರ್ತೀರಾ. ಅಂಡ್ ಆಫ್ಟರ್ ವಿತಿನ್ 2-3 ಡೇಸ್ ಅಲ್ಲಿ ನಿಮ್ ಪೀರಿಯಡ್ಸ್ ಆಗೋದ್ರೆ ಅಲ್ಲೊಂದು ಬ್ರೇಕ್ ತರ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಪೀರಿಯಡ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಒಳ್ಳೆ ದಿನ ನೋಡ್ಕೊಂಡು ನೀವು ಈ ಗೀ ಪ್ರಸಾದವನ್ನ ಸೇವನೆ ಮಾಡಬಹುದು. ಹಾಗೆ ಅಮ್ಮನವರನ್ನ ಎವ್ರಿ ಡೇ ಹೇಗೆ ಪೂಜೆ ಮಾಡಬೇಕು, ಈ 48 ದಿನಗಳ ಕಾಲ ಹೇಗೆ ಪೂಜೆ ಮಾಡಬೇಕು ಅಂದ್ರೆ, ಮೊದಲು ಅಮ್ಮನವರ ಫೋಟೋನ ನೀವು ನಿಮ್ಮ ಮನೆಯಲ್ಲಿ ಒಂದು ದೇವರ ಗುಡಿ ಅಂತ ಇರುತ್ತಲ್ವಾ, ಆ ದೇವರ ಗುಡಿಯಲ್ಲಿ ಅಮ್ಮನವರ ಫೋಟೋ ಇಟ್ಟು ನೀವು ಅಮ್ಮನವರಿಗೆ ಒಂದು ಹಣ್ಣು ಅಥವಾ ಸ್ವೀಟ್ ಏನಾರ ಮಾಡಿ ನೀವು ಅಮ್ಮನವ್ರ ಮುಂದೆ ಇಟ್ಟು ಹೂವನ್ನಿಟ್ಟು ಅಮ್ಮನಿಗೆ ಭಕ್ತಿಯಿಂದ ನಾರ್ಮಲ್ ರೆಗ್ಯುಲರ್ ಆಗಿ ನಾವು ಹೇಗೆ ಪೂಜೆ ಮಾಡ್ತೀವಿ, ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಮಂತ್ರಗಳನ್ನ ಪಠಿಸ್ಬೇಕಾಗತ್ತೆ. ನೀವು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ನಿಮ್ಗೊಂದು ಮಂತ್ರದ ಒಂದು ಶೀಟ್ ಕೊಟ್ಟಿರ್ತಾರೆ. ಅಂದ್ರೆ ಡಿಫ್ರೆಂಟ್ ಸ್ಟೇಜ್ ಅಲ್ಲಿ ನೀವು ಕನ್ಸೀವ್ ಆಗೋದಕ್ಕೆ ಒಂದು ಮಂತ್ರ ಇರುತ್ತೆ, ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಒಂದು ಮಂತ್ರ ಇರುತ್ತೆ, ಹಾಗೆ ಸೇಫ್ ಡೆಲಿವರಿ ಟೈಮ್ ಅಲ್ಲಿ ಒಂದು ಮಂತ್ರ ಇರುತ್ತೆ. ಆ ಮಂತ್ರನ ನಾನು ಡಿಸ್ಪ್ಲೇ ಅಲ್ಲೂ ಹಾಕಿರ್ತೀನಿ. ಸಪರೇಟ್ ಆಗಿ ಮಂತ್ರದ ವಿಡಿಯೋಗಳನ್ನ ಮಾಡಿದ್ದೀನಿ, ಆ ವಿಡಿಯೋನು ನೀವು ರೆಫರ್ ಮಾಡಬಹುದು. ಮಂತ್ರ ಪಠಿಸಿದ ನಂತರ ನೀವು ದೇವರ ಮುಂದೆ ಇಟ್ಟಿರುವಂತಹ ಹಣ್ಣು ಅಥವಾ ಪ್ರಸಾದ ಏನು ನೀವು ನೈವೇದ್ಯಕ್ಕೆ ಇಟ್ಟಿರ್ತೀರೋ ಅದನ್ನ ನೀವು ಕನ್ಸ್ಯೂಮ್ ಮಾಡಿ. ನಾನು ಟ್ರಾವೆಲ್ ಮಾಡಬಹುದಾ ಈ ಪ್ರಸಾದ ಕನ್ಸ್ಯೂಮ್ ಮಾಡೋ ಟೈಮಲ್ಲಿ? ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, ನೀವು ಟ್ರಾವೆಲಿಂಗ್ ನ ಆದಷ್ಟು ಅವಾಯ್ಡ್ ಮಾಡಿ. ಅಂಟಿಲ್ ಅನ್ಲೆಸ್ ಇಟ್ ಇಸ್ ಅನ್ ಎಮರ್ಜೆನ್ಸಿ ಅಂತಂದಾಗ ನೀವು ಹೋಗ್ಲೇಬೇಕಾಗತ್ತೆ. ಲಾಂಗ್ ಟ್ರಾವೆಲಿಂಗ್ ಮಾಡೋದು ಬೇಕಾಗಿಲ್ಲ. ಬಟ್ ನಿಮ್ಗೆ ಆಫೀಸ್ಗೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಅದಕ್ಕೆಲ್ಲ ಏನು ಅಬ್ಜೆಕ್ಷನ್ ಇಲ್ಲ, ಯು ಕ್ಯಾನ್ ಟ್ರಾವೆಲ್. ಬಟ್ ತುಂಬಾ ಲಾಂಗ್ ಜರ್ನಿ ಆ ಥರ ಎಲ್ಲ ಹೋಗೋದಕ್ಕೆ ಹೋಗ್ಬೇಡಿ. ನಾನು ಮೆಡಿಸನ್ ತಗೊಬಹುದಾ, ಡಾಕ್ಟರ್ಗಳು ಕೊಟ್ಟಿರೋ ಮೆಡಿಸಿನ್ಸ್ ಗಳನ್ನ ತಗೊಬಹುದಾ ಅನ್ನೋ ಕ್ವಶನ್ಗೆ ಎಸ್, ಮೆಡಿಸನ್ಗಳನ್ನ ನೀವು ಕನ್ಸ್ಯೂಮ್ ಮಾಡಬಹುದು, ಯಾವುದೇ ರೀತಿಯ ಅಬ್ಜೆಕ್ಷನ್ಸ್ ಇಲ್ಲ. ನಾನ್ ವೆಜ್ ತಿನ್ಬಹುದಾ ಈ ಸಂಕಲ್ಪದ ಟೈಮಲ್ಲಿ ಅಂತಂದಾಗ, ಈ 48 ಡೇಸ್ ನಾನು ನಾನ್ ವೆಜ್ ತಿನ್ಬಹುದಾ ಅನ್ನೋ ಪ್ರಶ್ನೆಗೆ ಖಂಡಿತ ಇಲ್ಲ. ನಾನ್ ವೆಜ್ ನೀವು ತಿನ್ನೋ ಹಾಗಿಲ್ಲ. ಇನ್ಕ್ಲೂಡಿಂಗ್ ಮೊಟ್ಟೆ ಆಗ್ಲಿ ಮೀನಾಗ್ಲಿ ಯಾವುದೇ ರೀತಿಯ ನಾನ್ ವೆಜಿಟೇರಿಯನ್ ಫುಡ್ ನೀವು ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. 48 ಡೇಸ್ ಅಂದ್ರೆ 48 ಡೇಸ್ ಇಟ್ಸ್ ಲೈಕ್ ಅ ವ್ರತ ತರ ನಿಮ್ಗೆ ಮನೆಯಲ್ಲಿ ನೀವು ಮಾಡೋ ಹಾಗಿಲ್ಲ, ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಕನ್ಸೀವ್ ಆಗ್ಬೇಕು ಅಂತಿರೋರು ಸ್ಟ್ರೆಸ್ ತಗೊಳ್ಬಾರ್ದು. ಅದು ತುಂಬಾನೇ ಇಂಪಾರ್ಟೆಂಟ್. ಸ್ಟ್ರೆಸ್ ಮಾತ್ರ ತಗೊಳಕ್ಕೆ ಹೋಗ್ಬಾರ್ದು. ಐ ಡೂ ಅಂಡರ್ಸ್ಟ್ಯಾಂಡ್, ಲೈಕ್ ಔಟ್ಸೈಡ್ ಜನಗಳು ಎಲ್ಲೇ ಯಾರನ್ನೇ ಮೀಟ್ ಆದ್ರೂ ಅವರೊಂದು ಚುಚ್ಚಿ ಮಾತಾಡೋದು, ಒಬ್ರಿಗೆ ನೋವು ಕೊಡೋದು, ಈ ತರ ಕೆಲವೊಂದು ಇನ್ಸಿಡೆಂಟ್ಸ್ ಗಳಿಂದ ನಿಮ್ಗೆ ಬೇಜಾರಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ನ ಇಟ್ಕೊಬೇಕಾಗುತ್ತೆ. ಯಾವುದೇ ರೀತಿಯ ಸ್ಟ್ರೆಸ್ ತಗೊಳ್ಳೋ ಹಾಗಿಲ್ಲ. ಹಾಗೆ ನಿಮ್ಗೆ ಏನಾರ ಆತರ ಏನಾರ ಬೇಜಾರಾಯ್ತು ಅಂದ್ರೂ ದಿನಾಗ್ಲೂ ನೀವು ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ನೀವು ಅಮ್ಮನವರ
ಪೂಜೆ ಮಾಡ್ಬೇಕಂದಾಗ ನಿಮ್ಗೆ ಈ ತರ ಏನಾರೋ ಒಂದು ಪ್ರಾಬ್ಲಮ್ ಆಯ್ತು, ನಿಮ್ಗೆ ಈ ತರ ಸ್ಟ್ರೆಸ್ ಆಗ್ತಿದೆ, ನಿಮ್ಗೆ ಏನಾದ್ರು ಬೇಜಾರಾಯ್ತು ಅಂದಾಗ ಅಮ್ಮನವರ ಹತ್ರ ಹೇಳ್ಕೊಡಿ. ಸೊ ದಟ್ ಒಂದು ಅಮ್ಮನವ್ರು ಕೇಳಿಸ್ಕೊಳ್ತಾ ಇರ್ತಾರೆ, ಅಮ್ಮ ಕೈ ಬಿಡೋದಿಲ್ಲ, ಇನ್ನೊಂದು ನಿಮ್ಗೂ ಸ್ಟ್ರೆಸ್ ಇರೋದಿಲ್ಲ. ಸೊ ಸ್ಟ್ರೆಸ್ಸು ತಗೊಳ್ಳೇಬಾರ್ದು. ಹಾಗೆ ಕೆಲವೊಂದು ಹೀಟ್ ಐಟಮ್ಸ್ಗಳನ್ನ ನೀವು ಕನ್ಸ್ಯೂಮ್ ಮಾಡಕ್ ಹೋಗ್ಬೇಡಿ. ಈ ಸಮಯದಲ್ಲಿ ಆದಷ್ಟು ರಿಲ್ಯಾಕ್ಸ್ ಆಗಿರಿ, ಮೆಡಿಟೇಷನ್ ಮಾಡಿ. ಅಮ್ಮನವರ ಕೆಲವೊಂದು ಭಕ್ತಿ ಗೀತೆಗಳಿದೆ, ಆ ಗೀತೆಗಳನ್ನ ಕೇಳಿಸ್ಕೊಡಿ. ನಿಮ್ ಮೈಂಡ್ ನಿಜವಾಗ್ಲೂ ತುಂಬಾನೇ ರಿಲ್ಯಾಕ್ಸ್ ಆಗಿರುತ್ತೆ. ಈ ಸ್ಟ್ರೆಸ್ ಮಾತ್ರ ತಗೊಳಕ್ಕೆ ಹೋಗ್ಬೇಡಿ. ಒನ್ಸ್ ನೀವು ಕನ್ಸೀವ್ ಆದ್ಮೇಲೆ ಮಿಕ್ಕಿರೋ ಗೀ ಪ್ರಸಾದನ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಗೆ, ಆ ಗೀ ಪ್ರಸಾದನ ನೀವು ಬೇರೆ ಪೂಜೆಯ ಸಮಯದಲ್ಲಿ ಬಳಸ್ಕೊಳ್ಬಹುದು. ಇಲ್ಲಾಂದ್ರೆ ನೀವು ಆ ತುಪ್ಪನ ನೀವು ಕನ್ಸ್ಯೂಮ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅಡಿಗೆಗೆ ಬಳಸಕ್ ಹೋಗ್ಬೇಡಿ. ಅಥವಾ ನೀವು ದೇವರ ಪೂಜೆ ಕಾರ್ಯಕ್ರಮಗಳಿಗೆ ಈ ಗೀನ ನೀವು ಉಪಯೋಗಿಸ್ಕೋಬಹುದು. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಅಮ್ಮನವರನ್ನ ಬೇಡ್ಕೊಂಡ್ರೆ ನಂಗೆ ಗಂಡು ಮಗುನೇ ಆಗತ್ತಾ? ಈ ಪ್ರಶ್ನೆ ತುಂಬಾ ಜನ ಕೇಳ್ತಾರೆ. ಅಮ್ಮನ ಹತ್ರ ಹೋಗಿ ನೀವು ಸಂತಾನ ಭಾಗ್ಯವನ್ನು ಕೊಡಿ ಅಂತ ಕೇಳಿದಾಗ ಅಮ್ಮ ಪ್ರಸಾದ ಕೊಡ್ತಾಳೆ. ಬಟ್ ಆತರ ಯಾವುದೇ ರೀತಿಯ ರೂಲ್ಸ್ ಇಲ್ಲ. ಗಂಡು ಮಗುನೋ ಹೆಣ್ಮಗುನೋ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕಾಗತ್ತೆ. ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಕ್ಯಾಸ್ಟ್ರಾಯಿಲ್ ಪ್ರಸಾದಮ್ನ ಸೇಫ್ ಡಿಲಿವರಿ ಅಥವಾ ಈಸಿ ಡಿಲಿವರಿಗೋಸ್ಕರ ತಗೊಳ್ತಾರೆ. ಇದು ಯಾವಾಗ ತಗೊಳ್ಳೋದು ಅಂದ್ರೆ, ಯೂಶಲಿ 3rd ಟ್ರೈಮೆಸ್ಟರ್ ಅಂದ್ರೆ 7th, 8th, 9th ಮಂತ್ ಅಲ್ಲಿ ಇರ್ಬೇಕಂದಾಗ ಪ್ರೆಗ್ನೆಂಟ್ ಲೇಡಿ ಈ ಕ್ಯಾಸ್ಟ್ರಾಯಿಲ್ ಪ್ರಸಾದವನ್ನ ನೀವು ಆರ್ಡರ್ ಮಾಡಿ ತರಿಸ್ಕೊಬಹುದು. ಇಲ್ಲ ಅಂದ್ರೆ ಯಾರ್ಯಾರ ಫ್ಯಾಮಿಲಿ ಮೆಂಬರ್ಸ್ ದೇವಸ್ಥಾನಕ್ಕೆ ಹೋಗಿ ಪ್ರಸಾದನ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ತಂದು ಪ್ರೆಗ್ನೆಂಟ್ ಲೇಡಿಗೆ ಕೊಡಬಹುದು. 3rd ಟ್ರೈಮೆಸ್ಟರ್ ಇರುವಂತಹ ಪ್ರೆಗ್ನೆಂಟ್ ಲೇಡಿ ಅಮ್ಮನವರನ್ನು ನೆನೆಸ್ಕೊಂಡು ಆ ಕ್ಯಾಸ್ಟ್ರಾಯಿಲ್ ಪ್ರಸಾದವನ್ನ ಲೋವರ್ ಅಬ್ಡೋಮೆನ್ ಅಂದ್ರೆ ಹೊಟ್ಟೆಯ ಕೆಳಭಾಗದಲ್ಲಿ ಹಚ್ತಾ ಬರ್ಬೇಕು. ಹಚ್ಬೇಕಂದಾಗ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಮಂತ್ರದ ಸ್ಲಿಪ್ ಕೂಡ ಕೊಟ್ಟಿರ್ತಾರೆ ನಿಮ್ಗೆ. ಸೊ ಆ ಮಂತ್ರನ ಹೇಳ್ಕೊಂಡು ಅಮ್ಮನವರನ್ನು ನೆನೆಸ್ಕೊಂಡು ನೀವು ಕೆಳ ಹೊಟ್ಟೆಯ ಭಾಗದಲ್ಲಿ ನೀವು ಹಚ್ತಾ ಬರ್ಬೇಕಾಗತ್ತೆ. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಪ್ರಸಾದ ಆರ್ಡರ್ ಮಾಡಿದೀನಿ ಇನ್ನೂ ಬಂದಿಲ್ಲ ಅಂತಿರೋರು, ತಿರುಕರ್ಕಾವೂರ್ ವಿಲೇಜ್ ಅಲ್ಲಿ ಅಷ್ಟೊಂದು ಸೌಲಭ್ಯಗಳಿಲ್ಲ. ಎಲ್ಲವನ್ನು ಅವರು ಪ್ರೊಫೆಷನಲ್ ಕೊರಿಯರ್ ಮೂಲಕನೇ ಕಳಿಸೋದು ಮೋಸ್ಟ್ ಆಫ್ ದ ಥಿಂಗ್ಸ್. ಅಲ್ಲಿ ಏನು ಟ್ರ್ಯಾಕ್ ನಂಬರ್ ಅಂತ ಏನಿರೋದಿಲ್ಲ. ಇನ್ ಕೇಸ್ ನೀವು 15 days ಒಳಗೆ ನಿಮ್ಗೆ ಪ್ರಸಾದ ರೀಚ್ ಆಗಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಅಪ್ ಕಾಲ್ ಮಾಡಿ. ನೀವು ಅಮ್ಮನವರ ದೇವಸ್ಥಾನಕ್ಕೆ ಮನಿ ಆರ್ಡರ್ ಕೂಡ ಕಳಿಸಬಹುದು. ಮನಿ ಆರ್ಡರ್ ಕಳಿಸಿದವ್ರಿಗೆ ಪ್ರಸಾದವನ್ನು ಕಳಿಸ್ತಾರೆ. ಒಂದು 10 ದಿನ ತಗೊಳತ್ತೆ ಪ್ರಸಾದ ನಿಮ್ಗೆ ರೀಚ್ ಆಗೋದಕ್ಕೆ. ಇಲ್ಲಿ ದರ್ಶನಕ್ಕೆ ಟಿಕೆಟ್ ಏನಾದ್ರು ತಗೋಬೇಕಂದ್ರೆ ಇಲ್ಲ, ದರ್ಶನ ಟಿಕೆಟ್ ಅಂತ ಏನು ಇಲ್ಲ. ಅಮ್ಮನವರ ದರ್ಶನ ಆರಾಮಾಗಿ ಮಾಡಬಹುದು. ಬರೀ ರಜಾ ದಿನಗಳು ಮತ್ತೆ ಸಂಡೇ ಅಂದ್ರೆ ಭಾನುವಾರದ ದಿನ ಸಿಕ್ಕಾಪಟ್ಟೆ ಜನ ರಶ್ ಇರುತ್ತೆ. ಬಟ್ ಹಾಗಂತ ಏನು ಸ್ಪೆಷಲ್ ದರ್ಶನ ಟಿಕೆಟ್ ಅಂತ ಏನು ಇಲ್ಲ. ಕ್ಯೂ ಅಲ್ಲಿ ನಿಂತ್ಕೊಂಡೇನೆ ಅಮ್ಮನವರ ದರ್ಶನ ಮಾಡ್ಬೇಕಾಗತ್ತೆ. ಅರ್ಜೆಂಟ್ ಮಾಡಕ್ ಹೋಗ್ಬೇಡಿ. ರಶ್ ಇದ್ರೂ ಪರವಾಗಿಲ್ಲ, ಅರ್ಜೆಂಟ್ ಮಾಡಕ್ ಹೋಗ್ಬೇಡಿ. ಆರಾಮಾಗಿ ಅಮ್ಮನವರ ದರ್ಶನ ಮಾಡಿ. ಇಫ್ ಪಾಸಿಬಲ್ ಆರತಿ ಬೆಳಗ್ಬೇಕಂದಾಗ ಅಮ್ಮನವರ ಕಣ್ಣಿನ ದರ್ಶನ ಆಗುತ್ತೆ ಅಂತ ಸ್ವಲ್ಪ ಗಮನಿಸಿ. ಅಮ್ಮನ ಕಣ್ಣುಗಳು ಕರುಣೆಯಿಂದ ತುಂಬಿರುತ್ತೆ. ಸೊ ಹಾಗಾಗಿ ಒಂದ್ಸಲಿ ಆ ಜಲಕನ್ನು ನೀವು ಅಬ್ಸರ್ವ್ ಮಾಡಿ. ನಾಟ್ ಎವ್ರಿ ಟೈಮ್ ಕಾಣಿಸೋದಿಲ್ಲ, ಬಟ್ ಇನ್ ಕೇಸ್ ಕಾಣಿಸಿದ್ರೆ ಲಕ್ಕಿ ಅಂತಾನೆ ಅನ್ಕೊಳ್ಳಿ. ಗರ್ಭರಕ್ಷಾಂಬಿಕೆ ಅಮ್ಮನವರ ಕಥೆಯನ್ನ ನೀವು ವಾಲ್ಸ್ ಗಳ ಮೇಲೆ ನೋಡಬಹುದು. ಹಾಗೆ ದೇವಸ್ಥಾನದ ಆಚೆ ಅಂದ್ರೆ ಗರ್ಭಗುಡಿಯಿಂದ ಆಚೆ ನೀವು ಸ್ವಲ್ಪ ತಲೆ ಕೂತ್ಕೊಂಡು ಧ್ಯಾನ ಮಾಡೋ ಹಾಗಿದ್ರೆ ಧ್ಯಾನ ಮಾಡಿ. ಅಲ್ಲಿ ಪಕ್ಕದಲ್ಲೇ ಫೀಡಿಂಗ್ ರೂಮ್ ಕೂಡ ಇದೆ. ತಾಯಿ ಮಗುಗೆ ಸಪರೇಟ್ ಆಗಿ ಅಲ್ಲಿ ಫೀಡಿಂಗ್ ರೂಮ್ ಅಂತ ಇದೆ. ಫೀಡಿಂಗ್ ರೂಮ್ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಹಾಲು ಕುಡಿಸಬಹುದು. ಇದು ಹೊಸದಾಗಿ ಮಾಡಿರೋದು. ರೆಸ್ಟ್ ರೂಮ್ಸ್ ಎಲ್ಲ ಇದೆ. ಮಗು ಆದ ನಂತರ ನೀವು ಹರಕೆ ತರ ಏನಾರ ಅನ್ಕೊಂಡಿದ್ರೆ ನಾವು ದೇವಸ್ಥಾನಕ್ಕೆ ಮಗುವಿನ ಜೊತೆ ಬಂದು ತೊಟ್ಟಿಲು ಸೇವೆ ಮಾಡ್ತೀವಿ ಅನ್ನೋರು, ಇದಕ್ಕೇನು ಪ್ರೀ ಬುಕ್ಕಿಂಗ್ ಅಂತ ಏನು ಇಲ್ಲ. ಸೊ ನೀವು ಜಸ್ಟ್ ಮಗುವಿನ ಜೊತೆ ಬಂದು ಅಲ್ಲಿ ಕೌಂಟರ್ ಅಲ್ಲಿ ಹೇಳಿದ್ರೆ ತಂಗ ತೊಟ್ಟಿಲು ಸೇವೆ ಮಾಡಿಸ್ಬೇಕು ಅಂತ ಹೇಳಿದಾಗ ಅವರು ಬೇಕಾಗಿರುವಂತಹ ಐಟಮ್ಸ್ ನ ಕೊಡ್ತಾರೆ. ನೀವು ಮೊದಲು ಮುಲೈವರನಾಥ ಸ್ವಾಮಿಯನ್ನು ದರ್ಶನ ಮಾಡಿ ನಂತರ ಅಮ್ಮನವರ ದರ್ಶನ ಮಾಡಿಕೊಂಡು ತೊಟ್ಟಿಲು ಸೇವೆ ಮಾಡ್ಬೇಕಾಗುತ್ತೆ. ಅಲ್ಲಿ ಮಗುವನ್ನು ಮಲಗಿಸಿ ಒಂದ್ ರೌಂಡ್ ಸುತ್ತಿಸ್ತಾರೆ. ಅಮ್ಮನವರಿಗೆ ಧನ್ಯವಾದಗಳನ್ನು ತಿಳಿಸುವ ಮೂಲಕ ಈ ಸೇವೆಯನ್ನು ಮಾಡ್ತಾರೆ. ಇದಲ್ಲದೆ ತುಲಾಭಾರ ಸೇವೆ ಕೂಡ ಇದೆ. ತುಲಾಭಾರ ಬಂದು ನೀವೇನ್ ಬೇಡ್ಕೊಂಡಿರ್ತೀರ ಮಗುವಿನ ವೆಯ್ಟ್ ತಕ್ಕಂತೆ ನೀವು ಹಣ್ಣು, ಅಕ್ಕಿ, ಸಿಲ್ವರ್ ಕಾಯಿನ್ಸ್ ಏನ್ ಬೇಡ್ಕೊಂಡಿರ್ತೀರೋ ಅದ್ರ ಪ್ರಕಾರ ಮಗುವಿನ ವೆಯ್ಟ್ ತಕ್ಕಂತೆ ನೀವು ತುಲಾಭಾರ ಮಾಡಿಸಬಹುದು. ಇದಕ್ಕೂ ಏನು ಪ್ರೀ ಬುಕಿಂಗ್ ಏನು ಬೇಕಾಗಿಲ್ಲ. ಇದಲ್ಲದೆ ಇಲ್ಲಿ ಕಿವಿ ಚುಚ್ಚೋದು, ಗುಂಡೊಡ್ಸೋ ಕಾರ್ಯಕ್ರಮಗಳು ಇರುತ್ತೆ. ಬಟ್ ಇನ್ ಕೇಸ್ ನೀವು ಆತರ ಏನಾರ ಮಾಡಿಸೋ ಹಾಗಿದೆ ಟೆಂಪಲ್ ಕೌಂಟರ್ ಅಲ್ಲಿ ನೀವು ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಈ ತರ ನಾವು ಕಿವಿ ಚುಚ್ಚಿಸ್ಬೇಕು, ಗುಂಡೊಡ್ಸ್ಬೇಕು ಅಂತಿರೋರು ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಇದಲ್ಲದೆ ಬೇರೆ ಯಾವ ಪೂಜೆಗಳು ನಡೆಯುತ್ತೆ ಅಂದ್ರೆ ಇದ್ರ ಜೊತೆಗೆ ಇಲ್ಲಿ 9 crores ಗೀ ದೀಪವನ್ನು ಹಚ್ತಾರೆ ಇಲ್ಲಿ. ಸೊ ಇದು ಏನಪ್ಪಾ ಅಂದ್ರೆ ನಮ್ಮ ಹಿರಿಯರು ಏನೇ ಒಂದು ಪಾಪ ಕರ್ಮಗಳು ಮಾಡಿದ್ರೆ ಅದು ಹೋಗ್ಲಿ ಅನ್ನೋ ಕಾರಣಕ್ಕೆ ಈ ಸೇವೆಯನ್ನು ಮಾಡ್ತಾರೆ. ಇದನ್ನ ನವಕೋಟಿ ನೈ ದೀಪಂ ಅಂತ ಕರೀತಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ ನೀವು ಫ್ರೈಡೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದೀರ
ಅಂದ್ರೆ ಸಂಜೆ ಸಮಯದಲ್ಲಿ ಅಮ್ಮನವರಿಗೆ ಶ್ರೀಗಂಧದ ಅಲಂಕಾರ ಮಾಡಿರ್ತಾರೆ. ಮಿಸ್ ಮಾಡಕ್ ಹೋಗ್ಬೇಡಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಪ್ರತಿದಿನ ಅಮ್ಮನವರಿಗೆ ಅಭಿಷೇಕ ನಡೆಯುತ್ತೆ. ಬೆಳಗ್ಗೆ 7:30 ಸಮಯದಲ್ಲಿ ನಡೆಯುತ್ತೆ. ನೀವು ಅಭಿಷೇಕ ಮಾಡಿಸ್ತೀರಾ ಅಥವಾ ಅಭಿಷೇಕ ನೋಡ್ಬೇಕು ಅಂದ್ರೆ ಸ್ವಲ್ಪ ಬೇಗನೆ ರೀಚ್ ಆಗ್ಬೇಕಾಗುತ್ತೆ. ಪುನ್ನಗ ಸಟ್ಟಂ ಸೇವೆ ಅಂದ್ರೆ ಏನು ಅಂದ್ರೆ ಮುಲ್ಲೈವನನಾಥ ಸ್ವಾಮಿಗೆ ಮಾಡುವಂತಹ ಸೇವೆ ಇದು. ಅಂದ್ರೆ ಶುಕ್ಲ ಪಕ್ಷದಲ್ಲಿ ಬೀಳುವಂತಹ ಪ್ರದೋಷದ ದಿನ ಮುಲ್ಲೈವನನಾಥ ಸ್ವಾಮಿಗೆ ಪುನ್ನಗ ಸಟ್ಟಂ ಅನ್ನುವ ದ್ರವ್ಯವನ್ನು ಲೇಪಿಸ್ತಾರೆ. ಆ ದ್ರವ್ಯವನ್ನು ಪ್ರಸಾದವಾಗಿ ಕೊಡಲಾಗುತ್ತೆ. ಅದನ್ನು ಸ್ವೀಕರಿಸಿದವರು ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ರೆ ಅದು ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆ ನಡೀತಾ ಬಂದಿದೆ ಕೂಡ. ಪುನ್ನಗು ಸಟ್ಟಂ ಸೇವೆ ಮಾಡಬೇಕು ಅನ್ನೋರು ನೀವು ಬಂದು ಸಲ್ಲಿಸಬಹುದು. ಹಾಗೆ ಅಮ್ಮನವರಿಗೆ ನೀವು ಸೀರೆ ಕೊಡಬೇಕು ಅಂತ ಇರೋರು ಕೂಡ ಸೀರೆಯನ್ನು ನೀವು ಕೊರಿಯರ್ ಮೂಲಕನೂ ಕಳಿಸಬಹುದು ಅಮ್ಮನವ್ರಿಗೆ. ಬಟ್ ಸೀರೆ ಅಮ್ಮನವರಿಗೆ ನೀವು ಕೊಡ್ಬೇಕಂದಾಗ ಸಿಲ್ಕ್ ಅಥವಾ ಕಾಟನ್ ಸ್ಯಾರಿನೇ ಕೊಡಿ. ಈ ಪಾಲಿಸ್ಟರ್ ಅಥವಾ ಪಾಲಿ ಕಾಟನ್ ಲೋ ಕ್ವಾಲಿಟಿ ಸೀರೆ ಎಲ್ಲ ಕೊಡಕ್ ಹೋಗ್ಬೇಡಿ ಅಮ್ಮನವರಿಗೆ. ಪ್ರತಿದಿನ ಇಲ್ಲಿ ಒಂದು 100 ಜನಕ್ಕೆ ಅನ್ನದಾನ ಮಾಡ್ತಾರೆ ಮಧ್ಯಾಹ್ನ ಒಂದು 12:30 ಸಮಯದಲ್ಲಿ. ಯಾಕಂದ್ರೆ ಇಲ್ಲಿ ದೇವಸ್ಥಾನದ ಹತ್ರ ಯಾವುದೇ ರೀತಿಯ ಒಳ್ಳೆಯ ರೆಸ್ಟೋರೆಂಟ್ಸ್ ಆಗಲಿ ಅಥವಾ ಸ್ಟೇಯಿಂಗ್ಗೆ ಯಾವುದೇ ಅನುಕೂಲ ಇವಾಗ ಸದ್ಯಕ್ಕಿಲ್ಲ. ದೇವಸ್ಥಾನದ ಟ್ರಸ್ಟ್ ಅವರೇ ದೇವಸ್ಥಾನದಲ್ಲಿ ಒಂದು 100 ಜನಕ್ಕೆ ಅನ್ನದಾನವನ್ನು ಮಾಡ್ತಾರೆ ಪ್ರತಿದಿನ. ಡೊನೇಷನ್ ಮಾಡಬೇಕು ಅಂತಿರೋರು ನೀವು ಡೊನೇಷನ್ ಮಾಡಬಹುದು ಅನ್ನದಾನಕ್ಕೆ. ಇಲ್ಲಿ ಸ್ಟೇಯಿಂಗ್ಗೆ ಯಾವ್ದಾರ ಒಳ್ಳೆ ಆಪ್ಷನ್ಸ್ ಇದೆಯಾ ಅಂತ ಕೇಳಿದ್ರೆ ದೇವಸ್ಥಾನದ ಹತ್ರ ಯಾವ್ದು ಒಳ್ಳೆಯ ರೆಸ್ಟೋರೆಂಟ್ಸು ಇಲ್ಲ, ಸ್ಟೇಯಿಂಗಿಗೂ ಅಷ್ಟೊಂದು ಹೇಳ್ಕೊಡೋ ತರ ಇಲ್ಲ. ಸೊ ಹಾಗಾಗಿ ನೀವು ಇನ್ ಕೇಸ್ ಸ್ಟೇ ಮಾಡಬೇಕು ಅಂತಿದ್ರೆ ಇದರ್ ನೀವು ಕುಂಭಕೋಣಂ ಅಲ್ಲಿ ಸ್ಟೇ ಮಾಡಬಹುದು, ಇಲ್ಲ ತಂಜಾವೂರಲ್ಲಿ ಸ್ಟೇ ಮಾಡಬಹುದು. ಬಿಕಾಸ್ ದೇವಸ್ಥಾನ ಇರೋದು ತಂಜಾವೂರು ಮತ್ತೆ ಕುಂಭಕೋಣಂ ವೇ ರೋಡ್ ಅಲ್ಲೇನೆ ಇರೋದು. ಸೊ ಹಾಗಾಗಿ ನೀವು ಇದರ್ ತಂಜಾವೂರಲ್ಲಿ ನೀವು ಸ್ಟೇ ಮಾಡಬಹುದು, ಇಲ್ಲ ಕುಂಭಕೋಣಂ ಅಲ್ಲಿ ನೀವು ಸ್ಟೇ ಮಾಡಬಹುದು. ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅಂದ್ರೆ ಇನ್ ಕೇಸ್ ನಿಮ್ಗೆ ಫ್ಲೈಟ್ ಅಲ್ಲಿ ಬರ್ತೀರಾ ಅಂದ್ರೆ ತಿರುಚಿ ಇಸ್ ದ ನಿಯರೆಸ್ಟ್ ಏರ್ಪೋರ್ಟ್. ಟ್ರೈನ್ ಅಲ್ಲಿ ಬರ್ತೀರಾ ಅಂದ್ರೆ ಇದರ್ ನೀವು ಪಾಪನಾಶ್ರಮ ಅಲ್ಲಿ ಇಳ್ಕೊಬಹುದು ಅಥವಾ ನೀವು ಕುಂಭಕೋಣಂ ಅಲ್ಲಿ ಇಳ್ಕೊಂಡ್ರೆ ನೀವು ಮೊದಲು ಶ್ರೀ ಕರುಳ್ಚರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನಂತರ ಶ್ರೀ ಗರ್ಭರಕ್ಷಾಂಬಿಕೆ ಅಮ್ಮನವರ ದೇವಸ್ಥಾನಕ್ಕೆ ವಿಸಿಟ್ ಮಾಡಬಹುದು. ಬಿಕಾಸ್ ಅದೆರಡು ದೇವಸ್ಥಾನನು ಒಟ್ಟಿಗೆ ನೀವು ಒಂದೇ ದಿನ ದರ್ಶನ ಮಾಡಬೇಕಾಗುತ್ತೆ. ಮೊದಲು ನೀವು ಕರುವಳ್ಚರಿ ದೇವಸ್ಥಾನಕ್ಕೆ ಹೋಗಿ ನಂತರ ಶ್ರೀ ಗರ್ಭರಕ್ಷಾಂಬಿಕೆ ಅಮ್ಮನವರ ದರ್ಶನ ಮಾಡ್ಕೊಬೇಕಾಗುತ್ತೆ. ಸೊ ನೀವು ಕುಂಭಕೋಣಮಲ್ಲಿ ಸ್ಟೇ ಮಾಡಿದ್ರೆ ಇಟ್ಸ್ ಈಸಿ ಅಂತ ನನಗೆ ಕುಂಭಕೋಣಮಲ್ಲಿ ಸ್ಟೇ ಮಾಡಬಹುದು, ಇಲ್ಲ ತಂಜಾವೂರಲ್ಲಿ ಸ್ಟೇ ಮಾಡ್ತೀರಾ ಅಂದ್ರೆ ತಂಜಾವೂರಲ್ಲೂ ಸ್ಟೇ ಮಾಡಬಹುದು. ಬಸ್ ಫೆಸಿಲಿಟೀಸ್ ಪಾಪನಾಶ್ರಮ್ ಬಸ್ ಸ್ಟ್ಯಾಂಡ್ ಇಂದನೂ ತುಂಬಾ ಬಸ್ಸಸ್ ಇದೆ. ಹಾಗೆ ಶೇರ್ ಆಟೋಗಳನ್ನು ಇದೆ ಪಾಪನಾಶ್ರಮ್ ಇಂದ. ಜಸ್ಟ್ 3-4 ಕಿಲೋಮೀಟರ್ಸ್ ಅಷ್ಟೇನೆ. 5-10 ರೂಪೀಸ್ ತಗೊಳ್ತಾರೆ ಶೇರ್ ಆಟೋಗೆ. ಟ್ರಾನ್ಸ್ಪೋರ್ಟೇಷನ್ ಏನು ತೊಂದರೆ ಇಲ್ಲ, ಹಾಗಾಗಿ ಆರಾಮಾಗಿ ರೀಚ್ ಆಗಬಹುದು ನೀವು ಈ ದೇವಸ್ಥಾನಕ್ಕೆ. ಪಾರ್ಕಿಂಗ್ ಫೆಸಿಲಿಟೀಸ್ಗೆ ಪಾರ್ಕಿಂಗ್ ಗೆ ಸದ್ಯಕ್ಕೇನು ಚಾರ್ಜಸ್ ಇಲ್ಲ. ಆರಾಮಾಗಿ ನಿಮ್ ಕಾರ್ನ ಬಿಡಬಹುದು, ಬಟ್ ಅಟ್ ಯುವರ್ ಓನ್ ರಿಸ್ಕ್. ಕೆಲವರು ಹೇಳ್ತಾರೆ ನಾವು ಆಲ್ರೆಡಿ ಒಂದ್ಸಲಿ ವಿಸಿಟ್ ಮಾಡಿದ್ದೀನಿ ಬಟ್ ಸ್ಟಿಲ್ ಐ ಆಮ್ ನಾಟ್ ಕನ್ಸೀವ್ಡ್ ಅಂತ ಅಂದಾಗ ಅಮ್ಮನವರ ದರ್ಶನ ಮಾಡಿ ಭಕ್ತಿಯಿಂದ ಬೇಡ್ಕೊಂಡವ್ರಿಗೆ ಖಂಡಿತ ಮಗು ಆಗಿದೆ. ಹಾಗೆ ಸೇಫ್ ಡೆಲಿವರಿನೂ ಕೂಡ ಆಗಿದೆ. ಸೊ ಹಾಗಾಗಿ ಇನ್ ಕೇಸ್ ಕೆಲವೊಂದ್ಸರಿ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಅಥವಾ ಏನೋ ಒಂದು ನಂಬಿಕೆ ಅಥವಾ ಕೆಲವೊಂದು ಡೌಟ್ ಮೂಲಕ ಹೋದಾಗ ಕೆಲವೊಂದ್ಸಲಿ ಕನ್ಸೀವ್ ಆಗಿರೋದಿಲ್ಲ. ಸೊ ಹಾಗಾಗಿ ನೀವು ಯಾವತ್ತೂ ನಂಬಿಕೆ ಅಂತ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರನ್ನ ದರ್ಶನ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಅಲ್ಲಿ ಸರೌಂಡಿಂಗ್ ಅಲ್ಲಿ ಯಾರು ಏನ್ ಅನ್ಕೊಂತಾರೆ ಅನ್ನೋ ಒಂದು ಟೆನ್ಷನ್ ಇರಬಾರ್ದು. ಅಮ್ಮನವ್ರ ಹತ್ರ ಹೋಗಿ ನೀವು ನಿಮ್ಗೆ ಏನ್ ಅನ್ಸುತ್ತೋ ನಿಮ್ಮ ಮನಸ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ಅಮ್ಮನವ್ರ ಹತ್ರ ಹೇಳ್ಕೊಡಿ. ಇದು ಕನ್ಸೀವ್ ಅಂತ ಅಲ್ಲ, ಬೇರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಗಳಿದ್ರೇನು ನೀವು ಅಮ್ಮನವ್ರ ಹತ್ರ ಹಂಚ್ಕೊಳ್ಳಿ. ಖಂಡಿತ ನಿಮ್ಗೆ ಆದಷ್ಟು ಬೇಗನೆ ನಿಮ್ಮ ಕಂದಮ್ಮ ನಿಮ್ಮ ಕೈಯಲ್ಲಿ ಇರ್ತಾರೆ. ಯಾವ್ದಕ್ಕೂ ಭಯ ಪಡ್ಕೊಳ್ಬೇಡಿ. ಅಕ್ಕಪಕ್ಕ ಜನ ಏನೋ 108 ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಅದೇ ಕೆಲಸ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಈವನ್ ಡಾಕ್ಟರ್ಗಳನ್ನು ಕೆಲವೊಂದ್ಸಲಿ ಎದುರಿಸ್ಬಿಡ್ತಾರೆ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಬೇಡಿ. ಅಮ್ಮನ ಮೇಲೆ ಭಾರ ಹಾಕಿ ಪ್ರತಿ ದಿನ 48 ಡೇಸ್ ತನಕ ಸಂಕಲ್ಪ ಏನಿದೆಯೋ ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡಿ. ಪ್ರೆಗ್ನೆನ್ಸಿ ಆದ್ಮೇಲೂ ಸಹ ನೀವು ಅಮ್ಮನನ್ನು ಎವ್ರಿ ಡೇ ಪೂಜೆ ಮಾಡುತ್ತಾ ಬರ್ಬೇಕಾಗತ್ತೆ. ಯಾವುದೇ ರೀತಿಯ ಸ್ಟ್ರೆಸ್ ಗಳನ್ನ ತಗೊಳಕ್ ಹೋಗ್ಬೇಡಿ. ಏನೇ ಒಂದು ನೆಗೆಟಿವ್ ಸರೌಂಡಿಂಗ್ಸ್ ಇದ್ರೇನು ಸಹ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದಿರಾ ನೀವು ಅಮ್ಮನ ರಕ್ಷಣೆ ಒಳಗಡೆ ಇದ್ದೀರಾ ಅನ್ನೋ ನಂಬಿಕೆಯಲ್ಲಿ ನಿಮ್ಮ ಲೈಫ್ ನ ಮುಂದುವರಿಸಿ. ಪ್ರೆಗ್ನೆನ್ಸಿ ಆದ್ಮೇಲೆ ಮಗು ಡೆಲಿವರಿ ಆದ್ಮೇಲೂ ಸಹ ಅಮ್ಮನ ಮರಿಬೇಡಿ. ಅಮ್ಮ ಯಾವಾಗ್ಲೂ ಸದಾಕಾಲ ನಿಮ್ ಕೈ ಹಿಡ್ಕೊಂಡಿರ್ತಾರೆ. ಹಾಗೆ ಅಮ್ಮನವರ ಒಂದು ದೇವಸ್ಥಾನದ ಬಗ್ಗೆ ಒಂದು ಪ್ರಸಿದ್ಧಿ ಆಗಲಿ, ಅಮ್ಮನವರ ಸನ್ನಿಧಿ ಸಾಕಷ್ಟು ಜನಕ್ಕೆ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಯಾರಿಗಾರ ಹೆಲ್ಪ್ ಆಗುತ್ತೆ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರಿಗೆ ಬೆನಿಫಿಟ್ ಆಗಲಿ. ಗರ್ಭರಕ್ಷಾಂಬಿಕೆ ಅಮ್ಮ ದೇವಸ್ಥಾನದ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ರೇನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರಿ. ಶ್ರೀ ಗರ್ಭರಕ್ಷಾಂಬಿಕೆ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.